ಈ ನಡುವೆ JDS ಹಾಗೂ ಕಾಂಗ್ರೆಸ್ ನಡುವೆ CD ವಾರ್ ಜಾಸ್ತಿ ಆಗಿದೆ. ಒಬ್ಬರ ಮೇಲೆ ಒಬ್ಬರು ಕೆಸರ ಚಾಟ. ಇವತ್ತು ನೀವು ಯಾವ ರೀತಿ ಇವರನ್ನ ನೋಡಿ, ಉತ್ತರಿಸು ಪೆನ್ ಡ್ರೈವ್ ಸ್ವಾಮಿ ಅಂತೇಳಿ ಕಾಂಗ್ರೆಸ್. ಇನ್ನು CD ಶಿವು ಮೊನ್ನೆ ಹೇಳ್ದಂಗೆ ಪೆನ್ ಡ್ರೈವ್ ಪಟಿಂಗರ ಪಟಾಲಾಮ್ನ ಕ್ಯಾಪ್ಟನ್ ಅಂತೇಳಿ DK ಶಿವಕುಮಾರ್ ಮೇಲೆ ಒಂದೊಂದೇ ಆರೋಪಗಳನ್ನು. ಈ JDS ಯಾವ ರೀತಿ ಕಾಂಗ್ರೆಸ್ಗೆ ಪ್ರಶ್ನೆಗಳನ್ನು ಕೇಳ್ತು, ನೋಡಿ CD ಶಿವು ದಳ ಯಾವ ರೀತಿ ಕಿಡಿಕಾರ್ತಾ ಇದೆ ಅಂತೇಳಿ. CD ಶಿವು ಸಾರಥ್ಯದ ಪೆನ್ ಡ್ರೈವ್ ಪಟಾಲಾಮ್ ಇದೆ ಹೇಳಿ ಅದನ್ನು ಹಾಕ್ಬಿಟ್ಟು ಮಾಡ್ತಿರೋದು. ಅದು JDS ಮಾಡಿರೋದು, ಇದು ಕಾಂಗ್ರೆಸ್ ಮಾಡಿರೋದು. ಓಕೆ, CD ಶಿವು ಸಾರಥ್ಯದ ಪೆನ್ ಡ್ರೈವ್ ಪಟಾಲಾಮ್ ಇದೆ, ಇದುವೇ ಅಂತ ಹೇಳ್ತಿರೋದು. ಕಾಂಗ್ರೆಸ್ ಜಾತ್ಯತೀತವಲ್ಲ ಸಂಚುಕೋರ ಪಕ್ಷ ಅಂತ ಮತ್ತೊಂದು ಆರೋಪ. ಕಾಂಗ್ರೆಸ್ ಜಾತ್ಯತೀತವಲ್ಲ ಸಂಚುಕೋರ ಪಕ್ಷ ಅಂತೇಳಿ JDS ಆರೋಪವನ್ನು ಮಾಡ್ತಾ ಇದೆ. ಅದು ಗಾಂಧಿ ಕಾಂಗ್ರೆಸ್ ಅಲ್ಲ, ನೆಹರು ಕಾಂಗ್ರೆಸ್ ಅಲ್ಲ. ಅದು ಗಾಂಧಿ ಕಾಂಗ್ರೆಸ್ ಅಲ್ಲ, ನೆಹರು ಕಾಂಗ್ರೆಸ್ ಅಲ್ಲ. ಯಾರೋ ಆರೋಪ ಮಾಡ್ತಾ ಇರೋದು? JDS ಆರೋಪ ಮಾಡ್ತಾ ಇರೋದು ಕಾಂಗ್ರೆಸ್. ಲಜ್ಜೆ ಇಲ್ಲದವನಿಗೆ ಲಫಂಗರೆಲ್ಲ ನೆಂಟರು ಎಂಬಂತಾಗಿದೆ ಅಂತೇಳಿ DK ಶಿವಕುಮಾರ್ ಅವರ ಮೇಲೆ ಆರೋಪವನ್ನು ಮಾಡ್ತಾ ಇದೆ JDS. ಲಜ್ಜೆ ಇಲ್ಲದವನಿಗೆ. CD ಶಿವು CD ಸೃಷ್ಟಿಕರ್ತ, ಪ್ರದರ್ಶಕ, ಬಿಚ್ಚಿದರೆ ಬಣ್ಣಗೇಡು ಹೇಳಿ ಬಹಳ ಉಗ್ರವಾದ ಭಾಷೆಗಳಲ್ಲಿ ಟೀಕೆಯನ್ನು ಮಾಡ್ತಾ ಇದೆ JDS. CM ಆಗಬೇಕೆನ್ನುವ ಆ ವ್ಯಕ್ತಿಯ ಕನಸು ಮಣ್ಣುಗೇಡು. ಅಂದರೆ ನೋಡಿ, CD ಶಿವು CD ಪತ್ರಕರ್ತ, ಪ್ರದರ್ಶಕ, ಬಿಚ್ಚಿದರೆ ಬಣ್ಣಗೇಡು, CM ಆಗಬೇಕೆನ್ನುವ ಆ ವ್ಯಕ್ತಿ ಕನಸು ಮಣ್ಣುಗೇಡು ಅಂಥೇಳಿ ಕಪಟಿ ಕಾಂಗ್ರೆಸ್ ಎಚ್ಚೆತ್ತುಕೊಂಡರೆ ಕ್ಷೇಮ. ಯಾವುದನ್ನು ಹಾಕಿ CD ಶಿವು ಅಂತ ಇದನ್ನು ಹಾಕ್ಬಿಟ್ಟು ಫೋಟೋ ಹಾಕ್ಬಿಟ್ಟು JDS ಮಾಡ್ತಿರುವಂಥದ್ದು. ಓಕೆ, ಆಮೇಲೆ ಕಾಂಗಿಗಳೇ ಟೆಂಟ್ ಇಟ್ಟು ನೀಲಿ ಚಿತ್ರ ಪ್ರದರ್ಶಿಸಿದ್ದು ಯಾರು? ಯಾಕೆಂದರೆ ಇವರ ಬಗ್ಗೆ ಕೆಲವು ಆರೋಪಗಳೆಲ್ಲ ಬರ್ತಾ ಇತ್ತಲ್ವಾ DK ಶಿವಕುಮಾರ್ ಅವ್ರ ಬಗ್ಗೆ. ಅದನ್ನು ಭಾಳ ಉಗ್ರವಾಗಿ ಅವ್ರು ಹೇಳ್ತಾ ಇದ್ದಾರೆ. ನೀಲಿ ಚಿತ್ರ ನೋಡುತ್ತಾ ಕಾಕಿ ಕೈಗೆ ಸಿಕ್ಕಿಬಿದ್ದು ಹಿಕ್ಕಿಸಿಕೊಂಡ ಹೇಳಿ ಒನ್ಸ್ ಅಗೇನ್ ಅದನ್ನೇ ಹೇಳ್ತಾ ಇದ್ದಾರೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ನೀಲಿ ಚಿತ್ರ ನೋಡುತ್ತಾ ಕಾಕಿ ಕೈಗೆ ಸಿಕ್ಕಿಸಿಕೊಂಡ, ಪೂರಾಶ್ರಮದಲ್ಲಿ ಟೆಂಟ್ನಲ್ಲಿ ಡರ್ಟಿ ಪಿಕ್ಚರ್ ಹಾಕಿಕೊಂಡು ಏನದು ಕಂಡೋರ ಗಲಾಸಿಗೆ ಎಣ್ಣೆ ಬಿಟ್ಟುಕೊಂಡು ಕೊಬ್ಬಿದ್ದು ಯಾರು ಅಂತೇಳಿ ನೋಡಿ. ಕಂಡೋರ ಗಲಾಸಿ ಅಂದರೆ ಗಲಾಸಿಗೆ ಎಣ್ಣೆ ಬಿಟ್ಟುಕೊಂಡು ಕೊಬ್ಬಿದ್ದು ಯಾರು ಅಂದರೆ ಕೋತ್ವಾಲ ಶಿಷ್ಯ ಅಂತೆಲ್ಲ ಆರೋಪ ಮಾಡ್ತಾ ಇದ್ರಲ್ಲ, ಅದನ್ನು ಭಾಳ ಉಗ್ರವಾಗಿ ಹೇಳ್ತಾ ಇದ್ದಾರೆ. ಕುಮಾರಣ್ಣ ಪೆನ್ ಡ್ರೈವ್ ಬಿಟ್ಟರೆ ಉದುರುವುದೇ CD ಶಿವು ಕಚ್ಚೆ. ಕುಮಾರಣ್ಣ ಪೆನ್ ಡ್ರೈವ್ ಬಿಟ್ಟರೆ ಅಂದರೆ ಭಾಳ ಏನು ಗ್ರಾಂಥಿಕವಾಗಿ ಎಲ್ಲ ಬರಿತಾ ಇದ್ದಾರೆ. ಆಮೇಲೆ ಮಾಡಿದವನ ಪಾಪ ಪೆನ್ ಡ್ರೈವ್ ಹಂಚಿದವನ ಕೈಯಲ್ಲಿ, ಮಾಡಿದವನ ಪಾಪ ಆಡಿದವನ ಕೈಯಲ್ಲಿ ಅಂತ ಒಂದು ಗಾದೆ ಮಾತಿದೆಯಲ್ಲ, ಅದನ್ನೇ ಮಾಡಿದವನ ಪಾಪ ಪೆನ್ ಡ್ರೈವ್ ಹಂಚಿಕೆನ ಕೈಯಲ್ಲಿ. ಹೌದು ಅಲ್ಲವೋ ಕಾಂಗಿಗಳೇ ಅಂತೇಳಿ JDS ವಾಚಾಮಗೋಚರವಾಗಿ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದೆ. ಇದಕ್ಕೆ ಕಾಂಗ್ರೆಸ್ ಏನು ಸುಮ್ಮನೆ ಇಲ್ಲ. ಕಾಂಗ್ರೆಸ್ದೇನಿದೆ ಬನ್ನಿ ಹೇಳ್ತೀನಿ. ಕಾಂಗ್ರೆಸ್ ಏನು ಹೇಳ್ತಾ ಇದೆ ನೋಡಿ. ಇದು ಕಾಂಗ್ರೆಸ್ ಉತ್ತರಿಸು ಪೆನ್ ಡ್ರೈವ್ ಸ್ವಾಮಿ ಅಂತೇಳಿ ಇದನ್ನು ಹಾಕಿಬಿಟ್ಟು ಏನದು ಪೆನ್ ಡ್ರೈವ್ ಕುಮಾರನದ್ದು ಅವಕಾಶವಾದಿತನ. ಕಾಂಗ್ರೆಸ್ ಶುರು ಮಾಡ್ತೀವಿ. ಈಗ JDS ಆಯ್ತು. ಪೆನ್ ಡ್ರೈವ್ ಕುಮಾರನದ್ದು ಅವಕಾಶವಾದಿತನ, ಜಾತ್ಯತೀತ ಜನತಾದಳು BJPಯೊಂದಿಗೆ ಸೇರಿದೆ. ಜಾತ್ಯತೀತತೆ ವಿಸರ್ಜಿಸಿ ಮಹಿಳಾ ಪೀಡಕ ದಳವಾಗಿದೆ ಅಂತೇಳಿ ಕಾಂಗ್ರೆಸ್ ಅದೇ ರೀತಿ ಆರೋಪವನ್ನು ಮಾಡ್ತಾ ಇದೆ. ಓಕೆ, ಇನ್ನು ಹಿಂದಿನ ಕಾಲದ ಸಿನಿಮಾಗಳ ಖಳನಾಯಕರನ್ನು ನೋಡಿದ್ವಿ, ಅಂಥ ಪಾತ್ರಗಳನ್ನು ಇಂದು JDSನಲ್ಲಿ ಕಾಣುತ್ತಿದ್ದೇವೆ. ಕುಟುಂಬದ ಸದಸ್ಯನೊಬ್ಬ ಎಲ್ಲಿ ಅಡಗಿದ್ದಾನೆ ಅಂತ ಗೊತ್ತಿಲ್ವಾ ಕಾಂಗ್ರೆಸ್ಗೆ? ಬ್ರದರ್ ಸ್ವಾಮಿ ಅಮಾಯಕನೂ ಅಲ್ಲ, ಮುಗ್ಧನೂ ಅಲ್ಲ. ಗೆಜ್ಜೆ ಶಬ್ದ ಕಂಡರೆ ಕಳ್ಳ ಹೆಜ್ಜೆ ಇಡುವ ಮಾನಗೇಡಿಗೆ. ಬಾಬಾ, ಎಂತೆಂಥ ಹೇಳಿಕೆಗಳಿಗೆ ನಾವು ಸಾಕ್ಷಿ ಆಗ್ತಾ ಇದ್ದೀವಿ. ಗೆಜ್ಜೆ ಶಬ್ದ ಕಂಡರೆ ಕಳ್ಳ ಹೆಜ್ಜೆ ಇಡುವ ಮಾನಗೇಡಿಗಳು ಅಂಥೇಳಿ ಕುಮಾರಸ್ವಾಮಿ ಅವರನ್ನು ಟೀಕೆ ಮಾಡ್ತಾ ಇದೆ ಕಾಂಗ್ರೆಸ್. ತಾವು ಕೊಳಕು ತಿಂದು ಇತರರ ಬಾಯಿಗೆ ಹೊರೆಸುತ್ತಿದ್ದಾರೆ ಅಂತೇಳಿ ಕುಮಾರಸ್ವಾಮಿ ಅವರನ್ನು ಟೀಕೆ ಮಾಡ್ತಾ ಇದೆ ಕಾಂಗ್ರೆಸ್. ತಾವು ಕೊಳಕು ತಿಂದು ಇತರರ ಬಾಯಿಗೆ. ಆಮೇಲೇನು ಪೆನ್ ಡ್ರೈವ್ ಬಿಡ್ತೀವಿ ಎಂದು ವರ್ಷದಿಂದ ಬಾಯಿ ಬಡ್ಕೊಂಡ್ರು. ಪೆನ್ ಡ್ರೈವ್ ವರ್ಷದಿಂದ ಬಾಯಿ ಬಡ್ಕೊತಾ ಇದ್ದಾರೆ. ಆದರೆ ಫಾಸ್ಟಾಗಿ ಸ್ವಲ್ಪ BJPಯ ದೇವರಾಜೇಗೌಡರ ಜೊತೆ ರಹಸ್ಯ ಒಪ್ಪಂದವನ್ನು ಮಾಡಿಕೊಂಡಿದೆ. ಬಿಜೆಪಿ ದೇವರಾಜೇಗೌಡರ ಜೊತೆ ರಹಸ್ಯ ಒಪ್ಪಂದ. ಅಖಿಲ ಕರ್ನಾಟಕಕ್ಕೆ ಹಂಚಿಕೆ ಮಾಡಿದ್ದು ಇದೇ ಬ್ರದರ್ ಅಲ್ವೇ?
ಅಂತೇಳಿ ಈ ಥರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಪೂರ್ವಾಶ್ರಮ ಸಿನಿಮಾ ಹಂಚಿಕೆಯ ವೃತ್ತಿ ಅನುಭವದ ಲಾಭ ಇದೆ. ಯಾಕೆಂದರೆ ಅವರು ಹಂಚಿಕೆದಾರರಾಗಿದ್ದರು. ಪೂರ್ವಾಶ್ರಮದ ಸಿನಿಮಾ ಹಂಚಿಕೆಯ ವೃತ್ತಿ ಅನುಭವದ ಲಾಭ ಅಂಥೇಳಿ. ಓಕೆ.